ಉಪ್ಪು ನೀರು ಏಳಲಿಕ್ಕೆ ಬೇಕಾಗಿ ನಾವು ಅದರ ಮೇಲಿನ ಒಂದು ಕಲ್ಲು ಇಡ್ತೇವೆ, ಸ್ವಲ್ಪ ಭಾರ ಆಗಲಿ ಅಂತ. ಒಂದು 2 ದಿವಸ ಆಯಿತು ಹಲಸಿನಕಾಯಿ ಸೊಳೆಯನ್ನು ಉಪ್ಪಲ್ಲಿ ಹಾಕಿ. ನೋಡುವ ಹೇಗಾಗಿದೆ ಅಂತ. ಇವಾಗ ಮೊನ್ನೆ ಹಾಕುವಾಗ ಈ ಡ್ರಮ್ಮಲ್ಲಿ ತುಂಬ ಇತ್ತು, ಇವಾಗ ನೋಡುವ ಎಷ್ಟಾಗಿದೆ ಅಂತ. ಹಾಂ, ಅರ್ಧವಿಲ್ಲ, ಅರ್ಧಕ್ಕಿಂತಲೂ ಕಡಿಮೆ ಆಗಿದೆ. ಇದರ ಮೇಲಿಂದ ಭಾರ ಇಡುವ. ಬಟ್ಟೆ ಏನೊಂದು ಕಟ್ಟಿದ್ರೆ ಆಯಿತು. ಹಳೆ ಬಟ್ಟೆ ಆಗ್ತದೆ, ಹೊಸ ಬಟ್ಟೆ ಬೇಕು ಅಂತ ಇಲ್ಲ ಇದಕ್ಕೆಲ್ಲ. ಹಳೆ ಬಟ್ಟೆ ಇರ್ತದಲ್ಲ, ಎಷ್ಟು ಕೂಡ ವೇಸ್ಟ್, ಅದನ್ನು ಹೀಗೆ ಕಟ್ಟಿದ್ರೆ ಆಯಿತು. ಸ್ವಲ್ಪ ಉಪ್ಪು ಸೊಳೆ ಹಾಕುವ ಅಂತ ಹೇಳಿ ಹಾಗೆ ನಾನು ನನ್ನ ಅಣ್ಣನ ಮನೆಯಲ್ಲಿದ್ದೇನೆ CDF ಅಲ್ಲಿ. ಹಾಗೆ ಅಣ್ಣ ಹಲಸಿನಕಾಯಿ ಕಟ್ ಮಾಡ್ತಾ ಇದ್ದಾರೆ. ಉಪ್ಪು ಸೊಳೆ ಹಾಕಲಿಕ್ಕೆ ಒಳ್ಳೊಳ್ಳೆ ಹಲಸಿನಕಾಯಿ ಆಗಬೇಕು. ಹಾಗೆ CDF ಅಲ್ಲಿ ಡಾಕ್ಟರ್ ಋಷಿಕೇಶ್ ಅಂತ ಇದ್ದಾರೆ, ಅವರ ತೋಟದಿಂದ ತರುವ ಅಂತ ಹೇಳಿದರು ಅಣ್ಣ. ಹಾಗೆ ನಾವು ಅವರ ತೋಟಕ್ಕೆ ಹೋಗಿದ್ದೇವಾಯಿತು. ಹಾಗೆ ಡಾಕ್ಟ್ರು ಹೇಳಿದರು, ಈ ಮರದ್ದು ಉಪ್ಪಲ್ಲಿ ಹಾಕಲಿಕ್ಕೆ ಒಳ್ಳೆ ಸೊಳ್ಳೆ ಇದು, ಇದನ್ನು ಹಾಕಿ ಅಂತೇಳಿ ಒಂದು ಮರ ತೋರಿಸಿದ್ರಾಯಿತು. ಅದರಿಂದೆಲ್ಲ ಕೊಯ್ಕೊಂಡು, ಹಾಗೆ ಹಣ್ಣು ಕೂಡ ಒಳ್ಳೆ ಹಣ್ಣು, ಹಲಸಿನ ಹಣ್ಣು ಒಳ್ಳೆ ಸಿಹಿ ಕೂಡ ಇತ್ತು. ಹಾಗೆ ನಾವು ಸ್ವಲ್ಪ ಹಣ್ಣನ್ನು ಅಲ್ಲೇ ಒಂದು ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ಮನೆಗೆ ತಂದೆವು. ಒಳ್ಳೆ ಟೇಸ್ಟ್ ಆಗಿರುವ ಹಣ್ಣು, ಒಳ್ಳೆ ದಪ್ಪ ದಪ್ಪ ಸೊಳ್ಳೆ ಕೂಡ ಇದು, ಅಂದರೆ ಉಪ್ಪಲ್ಲಿ ಹಾಕಲಿಕ್ಕೆ ಹೇಳಿದಂಥ ಸೊಳ್ಳೆ. ಹಾಯ್ ಪ್ರಸನ್ನ, ನಮಸ್ತೆ. ನಮಸ್ತೆ. ಹಾಗೆ ಈ ಹಲಸಿನಕಾಯಿಯದ್ದು ಉಂಟಲ್ಲ, ಸೀಸನ್ ಕಳೆದ ನಂತರ ನಾವು ಈ ಉಪ್ಪು ಸೊಳೆಯನ್ನು ಉಪಯೋಗಿಸ್ಕೊಳ್ಬೋದು. ಬೇರೆ ಬೇರೆ ಐಟಮ್ ಮಾಡಲಿಕ್ಕೆ ಆಗ್ತದೆ. ಉಪ್ಪು ಸೊಳೆಯದ್ದು ಉಂಡ್ಲಕಾಳು ಮಾಡ್ತೇವೆ, ಹಾಗೆ ರೊಟ್ಟಿ ಮಾಡ್ತೇವೆ, ಸೊಳೆಯದ್ದು ವಡೆ ಮಾಡ್ತೇವೆ, ಬೇರೆ ಬೇರೆ ಐಟಮ್ಗಳು. ಮತ್ತೊಂದು ಹುಳಿ ಬೆಂದಿಂತ, ಹಾಗೆ ಬೇರೆ ಬೇರೆ ಐಟಮ್ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಉಂಡ್ಲಕಾಳದೊಂದು ವೀಡಿಯೋ ಹಾಕಿದ್ದಾಯಿತು, ಲಾಸ್ಟ್ ಒಂದು ಉಂಡ್ಲಕಾಳಿನ ವೀಡಿಯೋ ಹಾಕಿದ್ದಾಯಿತು. ಅದರಲ್ಲಿ ತುಂಬ ಆರ್ಡ್ರ್ ಬಂದಿತ್ತು, ಸುಮಾರು ಅಂದರೆ ನನಗೆ ಮಾಡಲಿಕ್ಕೆ ಟೈಮ್ ಇಲ್ಲ, ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಅಷ್ಟೊಂದು ಕೂಡ ಆರ್ಡ್ರ್ ಬಂದಿದ್ದಾಯಿತು. ಆದರೂ ಎಲ್ಲರಿಗೆ ಕೂಡ ಕಳಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಹಾಗೆ ಇನ್ನೀಗ ಆರ್ಡ್ರ್ ಕೊಡುವವರು 1 ತಿಂಗಳು ಲೇಟಾಗಿ ಆರ್ಡ್ರ್ ಕೊಡಿ. ಯಾಕೆಂದರೆ ನಮಗೆ ಈ ಉಪ್ಪು ಸೊಳ್ಳೆ ಎಲ್ಲ ರೆಡಿ ಆಗಬೇಕು. ರೆಡಿ ಆಗುವಾಗ ಸಾಧಾರಣ 1 ತಿಂಗಳು ಆಗ್ತದೆ. ಅದು ಚೆಂದ ಉಪ್ಪೆಲ್ಲ ಎಳೆದು ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು. ಅದಕ್ಕಿಂತ ಮೊದಲು ಉಂಡ್ಲಕಾಳು ಮಾಡಿದರೆ ಟೇಸ್ಟ್ ಬರಲಿಕ್ಕಿಲ್ಲ ಅಷ್ಟೊಂದು. ಹಾಗಾಗಿ 1 ತಿಂಗಳು ಕಳೆದು ಆರ್ಡ್ರ್ ಕೊಡಿ. ಇದನ್ನೀಗ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಉಪ್ಪಲ್ಲಿ ಹಾಕಿ ಇಡುವಂಥದ್ದು. ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬೇಕಾದ ಪ್ರಮಾಣದಲ್ಲಿ ಉಪ್ಪು ಹಾಕಿ ಇಡುವಂಥದ್ದು. ನೋಡೋಣ, ನಾವು ಇದನ್ನೆಲ್ಲ ಕಟ್ ಮಾಡಿ ಒಂದು ಕ್ಲೀನ್ ಮಾಡುವ ಮೊದಲು. ಓವರ್ ಆಕ್ಟಿಂಗ್ ಮಾಡಿದೆ ಒಂಚೂರು. Super, super. ಹಲಸಿನಕಾಯಿ ಕಟ್ ಮಾಡಿ ಆಯಿತು. ಇನ್ನು ಕ್ಲೀನ್ ಮಾಡಬೇಕು ಇದನ್ನು. ಹಾಗೆ ಕ್ಲೀನ್ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ ಕ್ಲೀನ್ ಮಾಡಲಿಕ್ಕೆ. ನೋಡುವ, ಇದನ್ನು ಹಾಕುವ ಅದಲ್ಲೇ. ಒಂದೂವರೆ ಗಂಟೆ ಹೊತ್ತು ಬೇಕು ಕ್ಲೀನ್ ಮಾಡಲಿಕ್ಕೆ ಅಂದಾಜು. ಅಂದರೆ ಒಂದು 20 ಹಲಸಿನಕಾಯಿ ಇತ್ತು. ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇನ್ನೊಂದು ಸ್ವಲ್ಪ ಇದೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಹೊತ್ತು ಬೇಕು ನಂತರ. ನೋಡುವ, ಇದೆಲ್ಲ ಕ್ಲೀನ್ ಆದ ನಂತರ ಆಮೇಲೆ ಇದನ್ನು ಉಪ್ಪು ಹಾಕಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಇಡ್ಲಿಕ್ಕೆ ಉಂಟು. ನೋಡುವ, ನಾವು ವಿಡಿಯೋ ಆಮೇಲೆ ನೋಡುವ ಉಪ್ಪಲ್ಲಿ ಎಲ್ಲ ಹಾಕೋದು ಹೇಗೆ ಅಂತ ನೋಡುವ.
ನೋಡಿ ಉಪ್ಪಲ್ಲಿ ಹಾಕಲಿಕ್ಕಿರುವ ಹಲಸಿನ ಸೊಳೆ ಎಷ್ಟು ದಪ್ಪ ಇದೆ ನೋಡಿ. ಎಲ್ಲ ಇದೇ ರೀತಿ ಇದೆ, ಒಂದೇ ಮರದ್ದು. ಇಂಥ ಸೊಳೆ ಆಗಬೇಕು ಉಪ್ಪಲ್ಲಿ ಹಾಕ್ಲಿಕ್ಕೆ, ಇಷ್ಟು ದಪ್ಪ ಬೇಕು ನೋಡಿ. ನಾರಿನಾಗೆಲ್ಲ ಇಲ್ಲ, ಫಸ್ಟ್ ಕ್ಲಾಸ್ ಇದೆ ನೋಡಿ. ಇಷ್ಟು ಸೊಳೆಯನ್ನು ನಾನು ಇಲ್ಲಿ ಉಪ್ಪಲ್ಲಿ ಹಾಕೋದಿಲ್ಲ, ಇಲ್ಲಿ ಅಂದರೆ ನನ್ನ ಬ್ರದರ್ನ ಮನೆ ಇದು. ಇಲ್ಲಿ ಉಪ್ಪಲ್ಲಿ ಹಾಕಿದ್ರೆ ತೊಂದರೆ ಇಲ್ಲ, ನನಗೆ ಸಿಗ್ತದೆ. ಆದರೆ ಹಾಗೆಲ್ಲ ಆಮೇಲೆ ತಗೊಂಡೋಗ್ಲಿಕ್ಕೆ ಕಷ್ಟ. ಅದಕ್ಕೆ ಇವಾಗಲೇ ಇದನ್ನು ಕೊಂಡೋಗಿ ನನ್ನ ಮನೆಯಲ್ಲಿ ಉಪ್ಪಲ್ಲಿ ಹಾಕಿಡ್ತೇನೆ ಅಂತ, ಕಾರಲ್ಲಿ ಲೋಡ್ ಮಾಡುವ. ಚಿಕ್ಕದಂತ ಕಟ್ಟದ್ದು. ನೋಡಿ, ಇದು ಕ್ಲೀನ್ ಆಗಿರುವ ಡ್ರಮ್ಮು, ಪ್ಲಾಸ್ಟಿಕ್ ಡ್ರಮ್ಮು. ಇದರಲ್ಲಿ ಸ್ವಲ್ಪನೂ ನೀರ ಪಸೆ ಇಲ್ಲ. ನೀರ ಪಸೆ ಎಲ್ಲ ಇದ್ದರೆ, ಒಂದು ವೇಳೆ ಆ ರೀತಿಯಾಗಿ ನೀರ ಪಸೆ ಇದ್ದರೆ ಒಂದು ಕ್ಲೀನ್ ಆಗಿರುವ ಡ್ರೈ ಬಟ್ಟೆಯಲ್ಲಿ ಒರೆಸಿಕೊಂಡ್ರೆ ಆಯಿತು. ಇದರಲ್ಲಿ ನಾವು ಸ್ವಲ್ಪ ಉಪ್ಪನ್ನು ಹಾಕೊಳ್ಳುವ. ಮೊದಲಿಗೆ ಕಲ್ಲುಪ್ಪು ಇದು. ಒಂದು ಅರ್ಧ kg ಆಗುವಷ್ಟು ಉಪ್ಪು ಹಾಕುವ. ಹಾಗೆ ಕ್ಲೀನ್ ಮಾಡಿದ ಹಲಸಿನಕಾಯಿ ಸೊಳೆ. ಒಂದು ಸ್ವಲ್ಪ ತೆಗೆದು ಹಾಕುವ ಈ ಪಾತ್ರೆಗೆ. ಇನ್ನು ಸ್ವಲ್ಪ ಉಪ್ಪು ಹಾಕುವ. ಈ ಹಲಸಿನಕಾಯಿ ಎಲ್ಲ ಉಪ್ಪಲ್ಲಿ ಹಾಕಿ ಇಡುವಾಗ ಉಪ್ಪು ಸರಿ ಹಾಕಬೇಕು, ಇಲ್ಲಾಂತಾದರೆ ಅದು ಸೊಳೆಗಳೆಲ್ಲ ಹಾಳಾಗ್ತದೆ, ತುಂಬ ಮೆದು ಆಗ್ತದೆ. ಇನ್ನು ಅದರ ಮೇಲಿಂದ ಹೀಗಾಗಿ ತಿರುಗಿ ಹಾಕಿದರೆ ಆಯಿತು. ಸ್ವಲ್ಪ ಉಪ್ಪು,
ಸಾಧಾರಣವಾಗಿ ಹೇಗೆ ಅಂತ ಹೇಳಿದರೆ ಉಪ್ಪು ನೀರು ಏಳಲಿಕ್ಕೆ ಬೇಕಾಗಿ ನಾವು ಅದರ ಮೇಲಿನ ಒಂದು ಕಲ್ಲು ಇಡ್ತೇವೆ, ಸ್ವಲ್ಪ ಭಾರ ಆಗಲಿ ಅಂತ. ಒಂದು ಇಡದಿದ್ದರೆ ಒಂದು 2-3 ಕರ್ಗಲ್ಲಿನ ತುಂಡು ಇಡಬೇಕು. ಅದರಿಂದ ಒಂದು ಗ್ರಾನೈಟ್ ಪೀಸ್ ಇದೆ, ಅದನ್ನು ಇಡ್ತಾ ಇದ್ದೇನೆ. ಇನ್ನೊಂದು 2-3 ದಿವಸದಲ್ಲಿ ಒಮ್ಮೆ ನೋಡಬೇಕು, ಇದನ್ನು ಚೆಂದ ನೀರು ಎದ್ದಿದೆ ಅಂತ ನೋಡಬೇಕು. ಒಂದು ವೇಳೆ ನೀರು ಏಳಲಿಲ್ಲ ಅಂದರೆ ಸ್ವಲ್ಪ ಉಪ್ಪು ನೀರನ್ನು ಕುದಿಸಿ ತಣಿಸಿ ಹಾಕಬೇಕು. ಇಷ್ಟು ಈ ಸೊಳೆಗಳೆಲ್ಲ ಮುಚ್ಚುವಷ್ಟು ಉಪ್ಪು ನೀರು, ತಣ್ಣದ ಉಪ್ಪು ನೀರು ಹಾಕಬೇಕು. ಇವಾಗ ಇದನ್ನು ಮುಚ್ಚಿಡುವ. ಎರಡು ದಿವಸ ಆಯಿತು ಹಲಸಿನಕಾಯಿ ಸೊಳೆಯನ್ನು ಉಪ್ಪಲ್ಲಿ ಹಾಕಿ. ನೋಡುವ ಹೇಗಾಗಿದೆ ಅಂತ. ಇವಾಗ ಮೊನ್ನೆ ಹಾಕುವಾಗ ಈ ಡ್ರಮ್ಮಲ್ಲಿ ತುಂಬ ಇತ್ತು, ಇವಾಗ ನೋಡುವ ಎಷ್ಟಾಗಿದೆ ಅಂತ. ಹಾಂ, ಅರ್ಧವೂ ಇಲ್ಲ, ಅರ್ಧಕ್ಕಿಂತಲೂ ಕಡಿಮೆ ಆಗಿದೆ ನೋಡಿ. ಚಂದ ಉಪ್ಪು ನೀರು ಎದ್ದಿದೆ ನೋಡಿ. ನೀರಂತ ಹಾಕಲಿಲ್ಲ, ಇದನ್ನು ಒಮ್ಮೆ ಮೊಗಚ್ಚಬೇಕು. ಮೊಗಚ್ಚಿದ್ರೆ ಎಲ್ಲ ಕ್ಲೀನಾಗಿ ಅದು ಎಲ್ಲ ಉಪ್ಪು ಹಿಡಿತದೆ ಸೊಳ್ಳೆಗೆ. ಉಪ್ಪು ಸೊಳೆಯನ್ನು ಹಾಕಿ ಒಂದು 2 ದಿವಸ ಮೊಗಚ್ಚಬೇಕು, ಇಲ್ಲಾಂತಾದರೆ ಅದು ಉಪ್ಪಲ್ಲಿ ಮುಳುಗುವುದಿಲ್ಲ. ಉಪ್ಪು ನೀರಲ್ಲಿ ಮುಳುಗಬೇಕದು. ಉಪ್ಪು ನೀರಲ್ಲಿ ಮುಳುಗಬೇಕಾದ್ರೆ ಹೀಗೆ ಮೊಗಚ್ಚಬೇಕು ನೋಡಿ. ಇನ್ನು ಮೊಗಚ್ಚಿದೆ ಅಂತ ಬೇಡ ನೋಡಿ, ಇಷ್ಟು ಕೂಡ ಉಪ್ಪು ನೀರು ಎದ್ದದ್ದು. ಇದೊಂದು 1 ತಿಂಗಳೆಲ್ಲ ಬೇಕು ಉಪ್ಪು ಸೊಳ್ಳೆಯ ಪರಿಮಳ ಬರಬೇಕಾದ್ರೆ. ಇದರ ಮೇಲಿಂದ ಭಾರ ಇಡುವ ಹೀಗೆ, ಇನ್ನು ಹಾಗೆ ಮುಚ್ಚುವ. ಮುಚ್ಚಿ ಬಟ್ಟೆನೊಂದು ಕಟ್ಟಿದ್ರೆ ಆಯಿತು. ಹಳೆ ಬಟ್ಟೆ ಆಗ್ತದೆ, ಹೊಸ ಬಟ್ಟೆ ಬೇಕು ಅಂತ ಇಲ್ಲ ಇದಕ್ಕೆಲ್ಲ. ಹಳೆ ಬಟ್ಟೆ ಇರ್ತದಲ್ಲ ಎಷ್ಟು ಕೂಡ ವೇಸ್ಟು, ಅದನ್ನು ಹೀಗೆ ಕಟ್ಟಿದರೆ ಆಯಿತು. ಅಷ್ಟಾಗುವಾಗ ಎಂತ ಹೋಗುವುದಿಲ್ಲ ಅದರೊಳಗೆ. ಇಲ್ಲಂತಾದರೆ ಸೊಳ್ಳೆಯೋ ಅದು ಇದು ನೊಣವೋ ಇಂತೆಲ್ಲ ಹೋಗ್ತದೆ. ಬೇರೆ ಬೇರೆ ಕ್ರಿಮಿಗಳು ಹೋದರೆ ಸೊಳ್ಳೆಯಲ್ಲೆಲ್ಲ ಹುಳ ಆಗ್ತದೆ. ನಾನು ಉಪ್ಪು ಸೊಳ್ಳೆಯನ್ನು ಈಗ ಮಿಕ್ಸ್ ಮಾಡುವಾಗ ನೀರ ಪಸೆಲ್ಲ ಎಂತ ಇರಲಿಲ್ಲ ಕೈಯಲ್ಲಿ. ನೀರೆಲ್ಲ ತಾಗಬಾರ್ದು ಇದಕ್ಕೆ, ನೀರೆಲ್ಲ ತಾಗಿದರೆ ಹಾಳಾಗ್ತದೆ. ಇರಲಿ, ಗಟ್ಟಿ ಆಯಿತು, ಹೀಗೆ ಇರಲಿ. ಹಲಸಿನಕಾಯಿ ಸೊಳೆಯನ್ನು ಉಪ್ಪಲ್ಲಿ ಹಾಕೋದು ಯಾವ ರೀತಿಯಾಗಿ ಅಂತ ಹೇಳೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದು. ಅಂದರೆ ನನಗಿವಾಗ ಹೇಗೆ ಅಂದರೆ ಉಪ್ಪು ಸೊಳ್ಳೆ ತುಂಬ ಅರ್ಜೆಂಟ್ ಉಂಟು. ಯಾಕೆ ಅಂತ ಹೇಳಿದರೆ ಲಾಸ್ಟ್ ವಿಡಿಯೋ ನಂದು ಉಂಡ್ಲಕಾಳಿನ ವಿಡಿಯೋ ಹಾಕಿದ್ದಾಯಿತು. ತುಂಬ ಜನ ಒಂದು ಸಾಧಾರಣ ಒಂದು 40-50 kg ಅಷ್ಟು ಆರ್ಡ್ರ್ ಬಂದಿರ್ಬೋದು. ಅದಕ್ಕೆ ನಾನು 1 ತಿಂಗಳು ಕಳೆದಾದರೂ, ಆರ್ಡ್ರ್ ಕೊಟ್ಟವರಿಗೆ 1 ತಿಂಗಳು ಕಳೆದಾದರೂ, ಅಂದರೆ ಇವಾಗ ತುಂಬ ಜನಕ್ಕೆ ಕಳಿಸಿದ್ದೇನೆ, ಕೊರಿಯರ್ ಮುಖಾಂತರ ಕಳಿಸಿದ್ದೇನೆ. 1 ತಿಂಗಳು ಕಳೆದಾದರೂ ಅರ್ಧ kg ಹೇಳಿದವರಿಗೆ 1/4 kg, 1 kg ಆರ್ಡ್ರ್ ಕೊಟ್ಟವರಿಗೆ ಅರ್ಧ kg. ಅದೇ ರೀತಿಯಾಗಿ ಅವರು ಎಷ್ಟು ಕೇಳಿದಾರೆ ಅದರ ಅರ್ಧದಷ್ಟಾದರೂ ಕಳಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡುವ ಅಂತೇಳಿ. ಹಾಗೆಂತೇಳಿ 2 kg ಆರ್ಡ್ರ್ ಕೊಟ್ಟರೆ 1 kg ಸಿಗ್ತದೆ ಅಂತ ಕೆಲವರು ಅಂದಾಜು ಮಾಡ್ಬೋದು. 2 kg ಕೊಡುವ, ನಮಗೆ 1 kg ಬೇಕಾಗಿರೋದಲ್ಲ, 2 kg ಆರ್ಡ್ರ್ ಕೊಡುವ ಅಂತ. ಹಾಗೆ 2 kg ಆರ್ಡ್ರ್ ಕೊಟ್ಟರೆ ಅರ್ಧನೇ kg. ಹಾಗೆ ನೋಡಿ, ಇವತ್ತಿನ ಈ ಉಪ್ಪು ಸೊಳ್ಳೆ ಹಾಕುವ ವಿಡಿಯೋ ಇಷ್ಟ ಆದರೆ ಅಲ್ಲಿಗೆ ಒಂದು ಲೈಕ್ ಕೊಡಿ, ಶೇರ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೊಂದು ವಿಡಿಯೋಲಿ ಕಾಣುವ. ನಮಸ್ಕಾರ.